ಸೌಹಾರ್ದಯುತ ಕಮಿಟಿ ಅದೇ ರೀತಿ ನೂರುಲ್ ಇಸ್ಲಾಂ ಮದ್ರಸಾ ಬೋಳಿಯಾರ್ ಇದರ ಸಹಭಾಗಿತ್ವದಲ್ಲಿ ಜಂಟಿಯಾಗಿ ನಡೆಯುವಂತಹ ಮೀಲಾದ್ ರ್ಯಾಲಿಗೆ ನಮಗೆ ಬೇಕಾದಂತಹ ಸಿಹಿ ತಿಂಡಿಗಳನ್ನ ಪಾನೀಯಗಳನ್ನ ವಿತರಿಸುವ ಮೂಲಕ ಸೌಹಾರ್ದ ಸಮಾಜದ ಗುರಿಗೆ ದಿಟ್ಟವಾದಂತಹ ಹೆಜ್ಜೆಯನ್ನಿಟ್ಟಂತಹ ಮನೋಜ್ ಅದೇ ರೀತಿ ಸಂಘಟಕರಿಗೆ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇನ್ಶಾ ಅಲ್ಲಾಹ್ ನಮ್ಮ ಮಸೀದಿಯಲ್ಲಿ ಜರುಗುವಂತಹ ಮೀಲಾದುನ್ ನಬಿ ಮೌಲಿದ್ ಹಾಗೂ ಅಲ್ಲಿ ನಡೆಯುವಂತಹ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಸರ್ವ ಜಮಾತ್ ಬಾಂಧವರ ಪರವಾಗಿ ನಿಮ್ಮ ಅನ್ನದಾನಕ್ಕೂ ಕೂಡ ನಿಮ್ಮೆಲ್ಲರನ್ನ ನಿಮ್ಮ ಕುಟುಂಬ ಸಮೇತ ನಾವು ಆಹ್ವಾನವನ್ನ ನೀಡುತ್ತಾ ಇದ್ದೇವೆ. ಈ ಒಂದು ಉದಾತ್ತವಾದಂತಹ ಸಂದೇಶವನ್ನ ಸಾರಿದಂತಹ ಬೋಳಿಯಾರ್ನ ಸರ್ವ ನಾಗರಿಕರು, ಸರ್ವ ಧರ್ಮೀಯ ಬಾಂಧವರು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ನೀಡುವಂತಹ ದೊಡ್ಡ ಸಂದೇಶವೇನೆಂದರೆ ಮಾನವೀಯರಾಗುವುದು ಪ್ರಮುಖವಾಗಿದೆ. ನೈತಿಕ ಧಾರ್ಮಿಕತೆಯನ್ನು ಒಳಗೊಂಡಂತಹ ಸಮಾಜ ನಿರ್ಮಾಣವೇ ಶಾಂತಿಯುತವಾದಂತಹ ರಾಷ್ಟ್ರ ನಿರ್ಮಾಣಕ್ಕೆ, ದೇಶ ಪ್ರೇಮಿಗಳಾದಂತಹ ಒಂದು ಸಮಾಜವನ್ನ, ಸಮುದಾಯವನ್ನ ನಿರ್ಮಿಸಲು ಸೂಕ್ತವಾದಂತಹ ಪರಿಹಾರ. ನಾವು ಪರಸ್ಪರ ಕೈಯನ್ನ ಮಿಲಾಯಿಸುವವರಿಗಿಂತ ಪರಸ್ಪರ ಕೈಯನ್ನ ಹಿಡಿದುಕೊಂಡು ಸರಪಳಿಯ ಮೂಲಕ ನವ ಸಮಾಜವನ್ನ, ಮಾನವೀಯ ಸಂದೇಶವನ್ನ ಸಾರುವಂತಹ, ನೈತಿಕ ಪ್ರಜ್ಞೆ ಇರುವಂತಹ, ಧಾರ್ಮಿಕತೆ ಇರುವಂತಹ, ಅದೇ ರೀತಿ ಸಹಬಾಳ್ವೆಯನ್ನ, ಭ್ರಾತೃತ್ವವನ್ನು ಸಾರುವಂತಹ ಒಂದು ಸಮುದಾಯವಾಗಿ, ಜನ ವಿಭಾಗವಾಗಿ ನಾವು ಮಾರ್ಪಡಬೇಕಾದ್ದು. ಈ ಒಂದು ಸನತ್, ವ್ಯಾಲೆಂಟೈನ್ ಲೋಕನಾಥ್, ಪ್ರವೀಣ್, ಸೀನಾ ಪುಂಡಾಲಿ, ರೋಹಿತ್, ಸತ್ಯಜಿತ್ ಹಾಗೂ ಡೆನ್ನಿಸ್ ಡಿಸೋಜ. ಅಲ್ಹಮ್ದುಲಿಲ್ಲಾ, ಮುಸಲ್ಮಾನರು, ಕ್ರಿಸ್ತಿಯ ಬಾಂಧವರು, ಹಿಂದೂ ಸಹೋದರರು, ಇತರ ಧರ್ಮೀಯರು, ಧರ್ಮ ಮತ್ತು ಧರ್ಮ ಇಲ್ಲದವರು ಎಲ್ಲರೂ ಕೂಡ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಜಗದ್ರಕ್ಷಕನಾದ ಅಲ್ಲಾಹು ಸುಬ್ಹಾನಹು ವ ತಆಲಾ ಪವಿತ್ರ ಕುರ್ಆನಿನಲ್ಲಿ ಸಾರಿದ್ದು, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಸರ್ವ ಜನಾಂಗಕ್ಕೆ, ಬರೀ ಮುಸಲ್ಮಾನರಿಗೆಲ್ಲ, ಬರೀ ಸತ್ಯವಿಶ್ವಾಸಿಗಳಿಗೆ ಅಲ್ಲ, ಬರೀ ಈ ಒಂದು ಸಮುದಾಯಗಳಿಗೆ ಮಾತ್ರವಲ್ಲ, ಲೋಕಕ್ಕೆ, ಜಗತ್ತಿಗೆ ಕರುಣೆಯ ಸಂದೇಶವಾಹಕರಾಗಿ ನೀವು ಬಂದಿದ್ದೀರಾ. ಆ ಒಂದು ದಿವ್ಯ ಸಂದೇಶವನ್ನ ಸಾರುವಂತಹ, ಅದನ್ನ ತೋರ್ಪಡಿಸುವಂತಹ, ಅದನ್ನ ತೋರಿಸಿಕೊಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವು ಮುನ್ನಡೆಯಿಟ್ಟಿದ್ದೀರಾ. ಇದು ಎಲ್ಲ ವರ್ಷ ಕೂಡ ಬರೀ ಮೀಲಾದುನ್ ನಬಿಗೆ ಮಾತ್ರ ಅಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ನಮಗೂ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೂ ಪರಸ್ಪರ ನಾವು ಯಾವ ರೀತಿಯಲ್ಲಿತ್ತು ಅದಕ್ಕಿಂತಲೂ ಮಿಗಿಲಾಗಿ ನಾವು ಐಕ್ಯತೆಯಿಂದ, ಸಹಭಾಗಿಯಿಂದ, ಶಾಂತಿಯನ್ನು ಮುನ್ನಡೆಯಬೇಕು. يا رسول سلام عليكم يا حبيب سلام عليكم يا رسول كل جميل. ಪಾನೀಯಗಳು ಸಂಯಮದ ಈ ಪರಿಸರದ ಸರ್ವ ನಾಗರಿಕರಿಗೆ, ಸರ್ವ ಧರ್ಮೀಯರಿಗೆ ನಮ್ಮ ಜಮಾತ್ ಬಾಂಧವರ ಪರವಾಗಿ ಅಭಿನಂದನೆಗಳನ್ನು ಸಮರ್ಪಿಸುತ್ತಾ, ಶಾಂತಿಯ ದೂತರಾದ ಕರುಣೆಯ ಪ್ರತ್ಯೇಕವಾಗಿ ಇಲ್ಲಿ ಈ ಒಂದು ರ್ಯಾಲಿ, ಅದೇ ರೀತಿ ರ್ಯಾಲಿ ಚಂದಗಾಣಿಸಲು ಹೆಣಗಾಡುತ್ತಿರುವಂತಹ
ತಮ್ಮ ಬೋಳಿಯಾರ್ ನೂರುಲ್ ಇಸ್ಲಾಂ ಮದ್ರಸಾ ಬೋಳಿಯಾರ್ ಇದರ ಜಂಟಿ ಸಹಭಾಗಿತ್ವದಲ್ಲಿ ಜರುಗುವಂತಹ ಶೌಕೆ ಮದೀನಾ ಬೃಹತ್ ಈದ್ ಮೀಲಾದ್ ರ್ಯಾಲಿಯು ಅಲ್ಹಮ್ದುಲಿಲ್ಲಾ ಮಸೀದಿ ವಟ್ಟಾರದಿಂದ ಮದಕ ಬೋಳಿಯಾರ್ ಜಂಕ್ಷನ್ ಹಾಗೂ ರಂತರ್ಕ ಕ್ರಾಸಿನ ಮೂಲಕ ಹಾದು ಬಂದು ಮಸೀದಿಗೆ ನಾವು ವಾಪಸ್ ಹೋಗುತ್ತಿರುವಾಗ ಈ ರ್ಯಾಲಿಯುದ್ದಕ್ಕೂ ನಮ್ಮೊಂದಿಗೆ ಸಹಕರಿಸಿದಂತಹ, ನಮ್ಮೊಂದಿಗೆ ಕೈ ಜೋಡಿಸಿದಂತಹ, ನಮಗೆ ಸಿಹಿ ತಿಂಡಿ ಪಾನೀಯಗಳನ್ನು ವಿತರಿಸಿದಂತಹ ಸರ್ವ ಧರ್ಮ ಬಾಂಧವರಿಗೆ ಹೃದಯಾಂತರಾಳದ ಕೃತಜ್ಞತೆ ಹಾಗೂ ಇಸ್ಲಾಮಿನ ಪರವಾಗಿ ಇರುವಂತಹ ಅಭಿನಂದನೆಗಳನ್ನು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು ಜಗತ್ತಿಗೆ ಪ್ರಕಾಶಮಾನರಾಗಿ ಜಗತ್ತನ್ನು ಬೆಳಗಿಸಲಿಕ್ಕಾಗಿ ಭಗವಂತನಾದ ಸೃಷ್ಟಿಕರ್ತ ಸರ್ವೇಶ್ವರನಾದಂತಹ ಸರ್ವಶಕ್ತ ಅಲ್ಲಾಹನು ಕಳುಹಿಸಿಕೊಟ್ಟಂತಹ ಅಲ್ಲಾಹನ ದೂತರಾಗಿದ್ದಾರೆ. ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು ಸರ್ವ ಧರ್ಮೀಯರೊಂದಿಗೆ ಮಾತ್ರವಲ್ಲ, ಸರ್ವ ಚರಾಚರ ಸೃಷ್ಟಿಗಳೊಂದಿಗೂ ಕೂಡ ಕರುಣೆಯನ್ನ ತೋರಿ ದಯೆಯ ಮೂಲಕ, ಶಾಂತಿಯ ಮೂಲಕ, ಸೌಹಾರ್ದತೆಯ ಮೂಲಕ ಸಹಬಾಳ್ವೆಯನ್ನ ಕಲಿಸಿದಂತಹ, ಭ್ರಾತೃತ್ವದ ಮೂಲಕ ಯುದ್ಧ ರಣಾಂಗಣದಲ್ಲೂ ಕೂಡ ಅನಾಥ ಮಕ್ಕಳನ್ನ, ಹೆಂಗಸರನ್ನ, ಅದೇ ರೀತಿ ಅಬಲಗಳನ್ನ, ಅದೇ ರೀತಿ ಅಶಕ್ತರನ್ನ, ದುರ್ಬಲರನ್ನ ನೋಯಿಸಬಾರದು, ತೋಟಗಳನ್ನ ಕಡಿಯಬಾರದು, ಅದೇ ರೀತಿಯಾದಂತಹ ಸಂದೇಶಗಳನ್ನ ಸಾರಿ ಎಲ್ಲರೊಂದಿಗೆ ಕರುಣೆಯನ್ನ, ದಯೆಯನ್ನ, ಆರ್ದ್ರತೆಯನ್ನ ತೋರಿಸಿದಂತಹ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು 1499ನೇ ವರ್ಷಗಳ ನಂತರವೂ ಈ ಜಗತ್ತಿಗೆ ಉದಾತ್ತ ಮಾದರಿಯಾಗಿ ಸರ್ವ ಜನಾಂಗಕ್ಕೂ ಸ್ಫೂರ್ತಿದಾಯಕ ನೇತಾರರಾಗಿ ಇಂದಿಗೂ ಕೂಡ ಮಿನುಗುತ್ತಿರುವುದು ಅವರು ಅಲ್ಲಾಹನ ಪ್ರಕಾಶರಾಗಿದ್ದರು. ಅನ ಮಿನ್ ನೂರಿಲ್ಲ ಕುಲ್ಲು ಶೈಇನ್ ಮಿನ್ ನೂರಿ, ನಾನು ಅಲ್ಲಿಂದ ಆಗಿದೆ, ಸರ್ವ ವಸ್ತುಗಳು ಕೂಡ ಬೆಳಗುವುದು ಎಂಬಂತಹ ಆ ದಿವ್ಯ ವಚನವು ನಮಗೆ ಸಾರುವಂತದ್ದು. ನಮ್ಮ ಹೃದಯಾಂತರಾಳಗಳು, ಅಂತರಂಗಗಳು ಸಾಂದರ್ಭಿಕವಾದಂತಹ ಅಥವಾ ನಶ್ವರವಾದಂತಹ ಯಾವುದೋ ಕಾರ್ಯಗಳಿಗಾಗಿ ಕಲ್ಮಶದಿಂದ ಕಳಂಕವಾಗುವಂತಹ ಈ ಒಂದು ಸಮಾನಿನಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ಆ ಹೃದಯವನ್ನ ಅಲಂ ನಶ್ರಹ ಲಕ ಸದರಕ, ನಿಮ್ಮ ಹೃದಯಾಂತರಾಳವನ್ನ, ನಿಮ್ಮ ಅಂತರಂಗವನ್ನ ನಾವು ಮೂಲಕ ಪ್ರಕೃತಿ ದತ್ತವಾದಂತಹ ರೂಪದಲ್ಲಿ ನಿಮ್ಮನ್ನ ಈ ಲೋಕಕ್ಕೆ ನಾವು ಕಲಿಸಿದ್ದೇನೆ ಎಂಬಂತಹ ಆ ಅಲ್ಲಾಹನ, ಭಗವಂತನ, ಸೃಷ್ಟಿಕರ್ತನ ಆ ಒಂದು ವಚನ ಇದೆಯಲ್ಲ, ಆ ವಚನದ ಸಾರಾಂಶವೇ ನಮ್ಮ ಧರ್ಮೀಯರೆಡೆಯ, ಧರ್ಮದೆಡೆಯ ಸೌಹಾರ್ದತೆಗೆ, ಶಾಂತಿಗೆ, ಅದೇ ರೀತಿ ಸಹಬಾಳ್ವೆಗೆ ಅತಿ ದೊಡ್ಡವಾದಂತಹ ಸ್ಫೂರ್ತಿ ಪ್ರವಾದಿ ವರ್ಯರ ಆ ಒಂದು ಕಾಣಿಕೆಯಾಗಿದೆ, ಅವರ ಬದುಕಾಗಿದೆ. ಬೋಳಿಯಾರ್ ಜಂಕ್ಷನ್ ಅಲ್ಲಿ ಇರುವಂತಹ, ಇಲ್ಲಿ ನೆಲೆದಂತಹ ಸರ್ವ ಧರ್ಮೀಯರಲ್ಲಿ, ಅದೇ ರೀತಿ ನಮ್ಮ ಸಮುದಾಯದ ಬಾಂಧವರಡೆಯಲ್ಲಿ, ಎಸ್ಪೆಷಲಿ ನಮ್ಮ ಯುವಕರೊಂದಿಗೆ ಹೇಳಲಿಕ್ಕಿರುವುದು ಆ ಪ್ರವಾದಿ ವರ್ಯರ ಜೀವನವನ್ನ, ಅವರ ಬಾಲ ಬದುಕನ್ನು ನಾವು ಕಲಿತುಕೊಂಡು ಅವರ ಒಂದೊಂದು ಇಂಚಿನ ಆ ಒಂದು ಜೀವನ ಸಂದೇಶವನ್ನ ನಾವು ಕಲಿತುಕೊಂಡು ಇತರರಿಗೂ ಕೂಡ ನಾವು ಹೇಳಿಕೊಡುವುದಾದರೆ, ಇತರರಿಗೂ ಕೂಡ ನಾವದನ್ನು ಕಲಿಸಿಕೊಡುವುದಾದರೆ ನಮ್ಮಂತಹ ಸೌಭಾಗ್ಯವಂತರು, ಅದೇ ರೀತಿ ನಮ್ಮಂತಹ ಶಾಂತಿಯ ಜೀವನವನ್ನು ನಡೆಸುವವರು ವಿಶ್ವದಲ್ಲಿ ಇರಲಾರದು. ಜಗತ್ತಿನಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಇರುವಂತಹ ಭಾರತ ದೇಶ ಸೌಹಾರ್ದತೆಯನ್ನು ಸಾರಿಕೊಂಡು ಜಾತ್ಯತೀತ ಮನೋಭಾವವನ್ನು ಮೈಗೂಡಿಸಿಕೊಂಡು ಪ್ರಜಾಪ್ರಭುತ್ವದ ಮೂಲಕ ಇಂದಿನ ತನಕ ಮುನ್ನುಗ್ಗಿದ್ರೆ ಇನ್ಶಾ ಅಲ್ಲಾ ಅಂತ್ಯ ದಿನದ ತನಕ, ಈ ಲೋಕದ ಲಾಸ್ಟಿನ ತನಕ ಇದೇ ರೀತಿ ಮುಂದುವರಿಯುತ್ತಿದೆ. ಇದಕ್ಕೆ ನಮಗೆ ಬೆನ್ನೆಲುಬಾಗಿ ಎಲ್ಲ ಧರ್ಮೀಯರೊಂದಿಗೆ ನಾವು ಸಹಬಾಳ್ವೆಯನ್ನು ಧರಿಸಬೇಕು. ಅಲ್ಹಮ್ದುಲಿಲ್ಲಾ, ಇತರ ಧರ್ಮೀಯರ ಆಚರಣೆಯಲ್ಲಿ, ಅವರ ಆಘೋಷ ವೇಳೆಯಲ್ಲಿ ನಾವು ಅವರೊಂದಿಗೆ ಸಹಕರಿಸುವಂತೆ ಅವರು ಕೂಡ ಅಲ್ಹಮ್ದುಲಿಲ್ಲಾ ನಮ್ಮೊಂದಿಗೆ ಇಂದು ಸರ್ವ ರೀತಿಯಲ್ಲಿ ಬೋಳಿಯಾರ್ ಜಮಾತಿನ ಹೆಮ್ಮೆಯನ್ನ, ಇಲ್ಲಿನ ಈ ಒಂದು ಐಕ್ಯತೆಯನ್ನ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ಅದೇ ರೀತಿ ದೇಶಕ್ಕೆ ಸಾರುವಂತಹ ಒಂದು ಸೌಹಾರ್ದತೆಯ ಸಂಕೇತವನ್ನ ಸಾರಿದ್ದೀರಾ. ನಿಮಗೆ ನಾವು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ರಮೇಶ್ ಶೆಟ್ಟಿ, ಕೇಶವ ಶೆಟ್ಟಿ, ಬಾಬು ನಾಯ್ಕ್, ಅದೇ ರೀತಿ ಸುನಿಲ್ ಬಾಬು,
ಸುನೀಲ್ ಪಾಟೀಲ್ ನಾಲ್ಕ ಹಾಗೂ ಮಾಲಕರ ಸಂಘದ ಮುಖಾಂತರ ಕೂಡ ಈ ಒಂದು ಶೌಕೆ ಮದೀನಾ ಬೃಹತ್ ಮೀಲಾದ್ ರ್ಯಾಲಿಗೆ ಸರ್ವ ರೀತಿಯ ಸಪೋರ್ಟ್ ಹಾಗೂ ನಮ್ಮೊಂದಿಗೆ ನಾವು ಕೂಡ ನಿಮ್ಮೊಂದಿಗಿದ್ದೇವೆ, ನಿಮ್ಮ ಪ್ರವಾದಿ ನಮಗೂ ಸ್ಫೂರ್ತಿದಾಯಕ ನಾಯಕ ಎಂಬ ನೆಲೆಗಟ್ಟಿನಲ್ಲಿ ನೀವು ಸಹಕರಿಸಿದ್ದೀರಾ. ನಿಮಗೆ ಆ ಅಲ್ಲಾಹನು ಎಲ್ಲ ರೀತಿಯ ಸರ್ವ ಐಶ್ವರ್ಯವನ್ನ ಬರಕತನ್ನ ಕರುಣಿಸಲಿ ಎಂಬ ಆ ಅಭಿವೃದ್ಧಿಯನ್ನು ಕರುಣಿಸಲಿ ಎಂಬ ಪ್ರಾರ್ಥನೆ ಕೂಡ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮಗೆ ನಾವು ಬರುವಾಗ ಬೇಕಾದ ರೀತಿಯಲ್ಲಿ ಸಹಕರಿಸಿದಂತಹ ಮನೋಜ್, ಅದೇ ರೀತಿ ಆ ಒಂದು ಸಂಗಡಿಗರಿಗೂ ಕೂಡ ನಾವು ಮನ ತಟ್ಟುವಂತಹ ಮನದಾಳದ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಇನ್ಶಾ ಅಲ್ಲಾ ನಮ್ಮ ಮಸೀದಿಯಲ್ಲಿ ಜರುಗುವಂತಹ ಮೌಲಿದ್ ಹಾಗೂ ಅನ್ನದಾನಕ್ಕೆ ನಿಮ್ಮೆಲ್ಲರನ್ನ ನಿಮ್ಮ ಕುಟುಂಬ ಸಮೇತ ನಾವು ಆಹ್ವಾನಿಸುತ್ತಾ ನಾವು ಈ ಮೀಲಾದ್ ರ್ಯಾಲಿಯನ್ನು ಮುಂದುವರಿಸ್ತಾ ಇದ್ದೇವೆ. ಮಾಧುರ್ಯವನ್ನು ಒಲಿತಿನ ಸರದಾರ ಅಹ್ಮದ್ ಮುಸ್ತಫಾ ವಿಶ್ವವಿಮೋಚನ ಜನಮನನಾಥ ಪ್ರವಾದಿ ಪೈಗಂಬರ್ ನಬಿ ಅಹ್ಮದ್ ಮುಸ್ತಫಾ ಒಂದೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ पैगंबर रसूलुल्लाह सल्लल्लाहु अलैहि वसल्लम अन्नकले मदीना നറുഭൂമിയിൽ ഒറ്റപ്പെട്ടുകിടക്കുന്ന വിശ്വമാകെ വിശ്വാസത്തിന്റെ വിസ്ഫോടനം വിതറിയ വിശ്വവിമോചകൻ തങ്ങളുടെ ജന്മദിനത്തിന്റെ സുന്ദര സുരഭില മനോഹരമായ പൊൻപൂമ്പാറ്റകളായ لا